ಅಡ್ಮಿಷನ್ ಟೈಮ್ನಲ್ಲಿ ಸುಲಿಗೆಗಾಗಿ ಇಳಿದ್ವ ಖಾಸಗಿ ಅನುದಾನ ರಹಿತ ಶಾಲೆಗಳು. ಬೆಂಗಳೂರಿನ ಕೆಲ ಖಾಸಗಿ ಶಾಲೆಗಳು ಮನಸ್ಸಿಗೆ ಬಂದಷ್ಟು ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಅನ್ನುವಂತ ಆರೋಪ. ಶುಲ್ಕ ಸುಲಿಗೆ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶಕ್ಕೆ ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ಫೀಸನ್ನು ತೆಗೆದುಕೊಳ್ಳೋದು ಆರಂಭವಾಗಿರುವಂತಹ ಮುಂದಿನ ಶೈಕ್ಷಣಿಕ ವರ್ಷದ ಅಡ್ಮಿಷನ್ ಕಾರ್ಯ ಡಿಸೆಂಬರ್ನಲ್ಲೇ SATSನಲ್ಲಿ ಫೀಸ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು. ಆದರೂ ಕೂಡ ಫೀಸ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಬಹುತೇಕ ಖಾಸಗಿ ಶಾಲೆಗಳು. ಫೀಸ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡದ ಶಾಲೆಗಳ ವಿರುದ್ಧ RR ಕ್ಯಾನ್ಸಲ್ ಮಾಡುವಂತೆ ಇದೀಗ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಪೋಷಕರ ಸಂಘಟನೆಯಿಂದ ಹಾಗೂ ಜಾಲತಾಣದಲ್ಲಿ ಸರ್ಕಾರಕ್ಕೆ ಈ ಒಂದು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಸ್ಕೂಲ್ ಪ್ರಾರಂಭ ಆಗತ್ತೆ ಅಂತಂದ್ರೆ ಇದೊಂದು ಯೋಚನೆ ಮತ್ತು ಇದೊಂದು ಸಮಸ್ಯೆ. ಬಾಯಿಗೆ ಬಂದಂಗೆ ಅಡ್ಮಿಷನ್ ಫೀಸಸ್ ಇರುತ್ತೆ. ಎಲ್ಲಿಂದ ತರಕ್ಕಾಗತ್ತೆ, ಎಲ್ಲಿಂದ ಕಟ್ಟಕ್ಕಾಗತ್ತೆ? ಎಷ್ಟೇ ರೂಲ್ಸ್ ತಂದ್ರೂ ಕೂಡ ಈ ಖಾಸಗಿ ಸ್ಕೂಲ್ನವ್ರು ಮಾಡೋದು ಇದೇ ಕೆಲಸನ. ಶುಲ್ಕವನ್ನ ಎಷ್ಟು ಸುಲಿಗೆ ಮಾಡ್ಬೋದು ಅಷ್ಟು ಸುಲಿಗೆಯನ್ನ ಮಾಡೋದು. ರೂಲ್ಸ್ ಇದೆ, ಅಪ್ಲೋಡ್ ಮಾಡಬೇಕು ಡೀಟೇಲ್ಸ್ಗಳನ್ನ ಅಂತ, ಬಟ್ ಅಪ್ಲೋಡ್ ಮಾಡಲ್ಲ. ಯಾಕಂದರೆ ಅಪ್ಲೋಡ್ ಮಾಡಿದ್ರೆ ತಗಲಾಕೊಳ್ತಾರಲ್ಲ. ಸೊ ಈ ಕಾರಣಕ್ಕಾಗಿ ಇದೀಗ ಪೋಷಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಇಂಥವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತ ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿಯಾನನೇ ಶುರು ಮಾಡ್ಕೊಂಡಿದ್ದಾರೆ. ಹೇಗೆ ಬೇಕು ಹಾಗೆ ಫೀಸ್ ಕೇಳ್ತಾರೆ, ಎಷ್ಟು ಬೇಕಷ್ಟು ಫೀಸ್ ಕೇಳ್ತಾರೆ, ಆಗಲ್ಲ, ಕಷ್ಟ ಆಗುತ್ತೆ, ಮಕ್ಕಳನ್ನು ಓದಿಸೋದೇ ಕಷ್ಟ ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಈಗ ಸ್ಕೂಲ್ ಶುರು ಆಗುತ್ತಲ್ಲ ನೆಕ್ಸ್ಟು, ಅದಕ್ಕೆ ಈಗ ಡಿಸೆಂಬರಿಂದನೇ ಶುರು ಆಗ್ಬಿಟ್ಟಿದೆ ಫೀಸ್ ಕಟ್ಟಿ ಅಂತ. ಒಂದೊಂದು ಸ್ಕೂಲ್ಗಳಲ್ಲೂ ಲಕ್ಷಾನುಗಟ್ಟಲೆ. ಯಾವುದಕ್ಕೆ? ಮೆಡಿಕಲ್ ಸಿಟಿಗಲ್ಲ, ಇಂಜಿನಿಯರಿಂಗ್ ಸಿಟಿಗಲ್ಲ, ಪ್ರೀ ನರ್ಸರಿಗೂ LKG UKGಗೂ ಅದಕ್ಕಿಂತ ಹೊರತಾಗಿ ಜಾಸ್ತಿ ದುಡ್ಡು. ಹಿಂಗೆ ಬಾಯಿಗೆ ಬಂದಂಗೆ ಮನಸ್ಸು ಇಚ್ಛೆ ದುಡ್ಡನ್ನು ತೆಗೆದುಕೊಂಡ್ರೆ ಮಕ್ಕಳಿಗೆ ನಾವು ಹೇಗೆ ಶಿಕ್ಷಣ ಕೊಡಿಸೋದು? ಕಷ್ಟ ಆಗ್ತಾ ಇದೆ. ಇದಕ್ಕೆ ಅಂತ ಒಂದು ಟಫ್ ರೂಲ್ಸ್ ಅಂತೂ ಬೇಕೇ ಬೇಕು. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಮಾತಾಡಬೇಕು, ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಇನ್ನು ಜೂನ್ ಹಂಗೆ ಸ್ಕೂಲ್ ಶುರು ಆಗತ್ತೆ. ಈಗ ಕಳೆದ 2024ರ ಡಿಸೆಂಬರಿಂದನೇ ಈ ಸುಲಿಗೆಗೆ ನಿಂತು ಬಿಟ್ಟಿದ್ದಾರೆ. ಈಗಲೇ ಅಡ್ಮಿಷನ್ ಮಾಡಿಸ್ಕೊಬಿಡ್ಬೇಕು, ಇಲ್ಲ ಅಂತಂದರೆ ಸೀಟೇ ಸಿಗಲ್ಲ, ಇಲ್ಲ ಫುಲ್ ಆಗಿ ಹೋಗ್ಬಿಟ್ಟಿದೆ, ಎಕ್ಸ್ಟ್ರಾ 5,000 ಕೊಟ್ಟರೆ ಕೊಡ್ತೀವಿ, ಅದು ಇದು ಅಂತ ಕತೆಗಳು. ಇದರಿಂದ ಪೋಷಕರು ಕೂಡ ರೋಸಿ ಹೋಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆಗೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಪ್ರತಿ ವರ್ಷವೂ ಕೂಡ ಸ್ಕೂಲ್ ಪ್ರಾರಂಭ ಆಗುತ್ತೆ ಅಂದರೆ ಪೋಷಕರಿಗೆ ಟೆನ್ಷನ್ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದೇನೋ ಬಯಕೆ ಎಲ್ರಿಗೂ. ಆದರೆ ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸುಲಿಗೆಗೆ ನಿಂತು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಪೋಷಕರು? ನೀತಿ ಮುಖ್ಯವಾಗಿ ಈಗ ಅಡ್ಮಿಷನ್ ಆರಂಭ ಆಗುವಂತ ತಿಂಗಳು ಇದು. ಯಾಕಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಈ ಅಕಾಡೆಮಿಕ್ ಇಯರ್ ಏನಂದ್ರೆ ಮಾರ್ಚ್ ಏಪ್ರಿಲ್ ಅಕಾಡೆಮಿಕ್ ಇಯರ್ಗೆ ಮುಗಿಯುವಂತ ಹಿನ್ನೆಲೆ ವಿದ್ಯಾರ್ಥಿಗಳ ಎಕ್ಸಾಮ್ಸ್ ಬೇರೆ ಬೇರೆ ಮುಗಿಯುವಂತ ಹಿನ್ನೆಲೆಯಲ್ಲಿ ಮುಂದಿನ 2025-26 ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಅನ್ನ ಈಗಲೇ ಖಾಸಗಿ ಶಾಲೆಗಳು ಆರಂಭ ಮಾಡ್ತಾರೆ. ಆದ್ರೆ ಫೀಸ್ಗಳ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ನಾನಾ ಕಾರಣಗಳನ್ನ ಇಟ್ಕೊಂಡು 10%, 15%, 20%, 40% ವರೆಗೆ ಏರಿಕೆ ಮಾಡುವಂತರ ಬಗ್ಗೆ ಈಗ ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಿಷ್ಟು ಅಸಮಾಧಾನವನ್ನ ಹಾಕಿರುವಂತ ಅಲ್ಲದೆ ಈಗ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋಂತ ಆಗ್ರಹ ಕೂಡ ಸಾರ್ವಜನಿಕವಾಗಿ ಪೋಷಕರಿಂದ ವ್ಯಕ್ತವಾಗ್ತಾ ಇರುವಂತದ್ದು. ಏನಕ್ಕೆ ಅಂತಂದ್ರೆ ಖಾಸಗಿ ಶಾಲೆಗಳು ಈ ಒಂದು ಫೀಸ್ ನ ಇದರಲ್ಲಿ ವಸೂಲಿಗೆ ಹಿಡಿದ್ಬಿಟ್ಟಿದೆ. ಒಂದು ಹಂತದಲ್ಲಿ ಅಂದ್ರೆ ಈಗ LKG UKG ಹಾಗೇನೆ ಫಸ್ಟ್ ಸ್ಟ್ಯಾಂಡರ್ಡ್ ಏನ್ ಅಡ್ಮಿಷನ್ಸ್ ಇರುತ್ತೆ, ಆ ಒಂದು ಪ್ರೈಮರಿ ಏನಿರುತ್ತೆ, ಆ ಪ್ರೈಮರಿ ಇದಕ್ಕೇನೆ ಸಾಕಷ್ಟು ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷವರೆಗೂ ಕೂಡ ಹಣವನ್ನ ಪೀಕ್ತಾ ಇರುವಂತದ್ದು. ನಾನಾ ಕಾರಣಗಳನ್ನ ಇಟ್ಕೊಂಡು ಮೂಲಭೂತ ಅಥವಾ ದಿನನಿತ್ಯದ ಬೆಲೆ ಏರಿಕೆಗಳನ್ನ ಹೆಸರಿಟ್ಕೊಂಡು ವಸೂಲಿಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಅಸಮಾಧಾನವನ್ನು ಈಗ
ಪೇರೆಂಟ್ಸ್ ಅವರು ಮಾಡ್ತಿದ್ದಾರೆ. ಈಗಾಗಲೇ ಪೇರೆಂಟ್ಸ್ ಅಸೋಸಿಯೇಷನ್ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ಮಧ್ಯಪ್ರವೇಶ ಮಾಡಿರುವಂತದ್ದು. ಸರ್ಕಾರಕ್ಕೆ ಒಂದು ಮನವಿ ಮಾಡಿದೆ ಏನಂತಂದ್ರೆ ಈ ಖಾಸಗಿ ಶಾಲೆಗಳ RR ರದ್ದು ಮಾಡಬೇಕು ಅಂತಂದ್ರೆ ಇಯರ್ಲಿ ರಿನ್ಯೂವಲ್ ಏನಿರ್ತದೆ ಅವರ ಲೈಸೆನ್ಸ್ ಆಗಲಿ ಇದನ್ನ ಅಡ್ಮಿಷನ್ ರಿನ್ಯೂವಲ್ ಏನಿರ್ತದೆ ಅದನ್ನ ಅಪ್ರೂವಲ್ ಮಾಡಬಾರ್ದು. ಹಾಗಾಗಿ ಆ ಸಂಬಂಧಪಟ್ಟಾಗೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳ RR ರದ್ದು ಮಾಡಬೇಕು. ಆ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಿಗೆ ಎಚ್ಚರಿಕೆಯನ್ನು ನೀಡಬೇಕನ್ನಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇರ್ತದ್ದು. ಒಂದು ಪ್ರೊಸೀಜರ್ ಏನಂತಂದ್ರೆ ಫೀಸ್ ಸ್ಟ್ರಕ್ಚರ್ ಅನ್ನ ಸರ್ಕಾರ ಒಂದಿಷ್ಟು ಫೀಸ್ ಸ್ಟ್ರಕ್ಚರ್ ಅನ್ನ ಮಾಡಿದೆ. ವರ್ಷದಿಂದ ವರ್ಷಕ್ಕೆ ಯಾವ ಕಾರಣಕ್ಕೆ ನೀವು ಹೆಚ್ಚಳವನ್ನ ಮಾಡ್ಬೇಕು ಅನ್ನುವಂತಹ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುತ್ತೆ. ಅದಕ್ಕೆ ಪ್ರೈಮರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಕಮಿಷನರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ಅವರ ಅನುಮತಿ ಇಲ್ಲದೇನೆ ಸರ್ಕಾರದ ಗಮನಕ್ಕೆ ಇಲ್ಲದೇನೆ ಏಕಾಏಕಿ ಖಾಸಗಿ ಶಾಲೆಗಳು ಕೂಡ ದರವನ್ನು ಏರಿಕೆ ಮಾಡುವ ಹಾಗಿಲ್ಲ. ಅದನ್ನ ಖಾಸಗಿ ಶಾಲಾ ಒಕ್ಕೂಟಗಳು ಕೂಡ ಅದನ್ನ ಒಪ್ಪಿಗೆ ಕೊಟ್ಟಿದೆ. ಹಾಗಾಗಿ ಅದೆಲ್ಲವನ್ನು ಮೀರಿ ಏಕಾಏಕಿ ಇಂಡಿವಿಜುವಲ್ ಇರುವಂತಹ ಕೆಲವೊಂದಿಷ್ಟು ಲಾಭವನ್ನು ಹೊತ್ತಿದಂತಹ ಅಥವಾ ಲಾಭಿ ಇರುವಂತಹ ಸಂಸ್ಥೆಗಳಿರ್ತದೆ, ಶಿಕ್ಷಣ ಸಂಸ್ಥೆಗಳು, ಅವರು ಏಕಾಏಕಿ ದರವನ್ನ ಏರಿಕೆ ಮಾಡ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ದೂರುಗಳು ಬಂದಿರುವಂತದ್ದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಈಗ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.